ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ದೈವಿ ಪ್ರೇಮದ ಯೋಗ ಅಂದರೆ ದೇವರ ಮೇಲೆ ಭಕ್ತಿ ಇರುವಂಥ ಒಂದು ಯೋಗ ಅಥವಾ ದೇವರ ಮೇಲೆ ಹೆಚ್ಚು ಹೆಚ್ಚು ಪ್ರೀತಿ ಇರುವಂಥ ಒಂದು ಯೋಗ, ಅಂದರೆ ಈ ಸಂಸಾರಿಕ ಜೀವನ ಬಿಟ್ಟು ದೈವಿ ಪ್ರೇಮದ ಕಡೆಗೆ ಒಂದು ಮೈಂಡ್ ಕೊಡುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಸಾಮಾನ್ಯವಾಗಿ ಕೆಲವರು ಗಮನಿಸ್ಬೋದು, ಅವರು ಎಷ್ಟೊಂದು ಅನುಕೂಲಸ್ಥರಾಗಿದ್ರು ಕೂಡ ಅವರಿಗೆ ದೇವರ ಬಗ್ಗೆನೇ ಜಾಸ್ತಿ ಪ್ರೇಮ ಮತ್ತು ದೈವಿ ಭಕ್ತಿ ಅಂತಾರಲ್ಲ. ಅಂದರೆ ಉದಾಹರಣೆಗೆ ಈ ಪುರಂದರದಾಸರು, ಕನಕದಾಸರು ಈ ಥರ ಎಲ್ಲ ಭಕ್ತಿ ಪಂಥ ಅಂತಾರಲ್ಲ, ಅಂಥವ್ರ ಜಾತಕ ಇದೇ ಥರ ಇರ್ತದೆ. ನಾನು ಹೇಳಿರುವಂಥ ಒಂದು ಫಾರ್ಮ್ಯಾಟ್, ನಾನು ಹೇಳಿರುವಂಥ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ಜಾತಕದಲ್ಲಿ 5ನೇ ಮನೆ ಅಂತ ಹೇಳಿದ್ರೆ ಅದು ದೇವರ ಮೇಲಿನ ಭಕ್ತಿ ಪ್ರೇಮ ಅಂತ ಹೇಳ್ಬೋದು, 5ನೇ ಮನೆ. ನೆಕ್ಸ್ಟ್ ಬರೋದು 9ನೇ ಮನೆ. 9ನೇ ಮನೆ ಅಂತ ಹೇಳಿದ್ರೆ ಅದು ಧರ್ಮ, ದೇವರ ಬಗ್ಗೆ ಹೇಳ್ಬೋದು. ಇದೆರಡು ಲಿಂಕ್ ಆಗಬೇಕು. 5ನೇ ಮನೆ ಅಂತ ಹೇಳಿದ್ರೆ ದೇವಿ ಪ್ರೇಮ, 9ನೇ ಮನೆ ಅಂತ ಹೇಳಿದ್ರೆ ಧರ್ಮ, ದೇವರು. ಇದೆರಡು ಕನೆಕ್ಷನ್ ಇದ್ದರೆ ಅದು 100ಕ್ಕೆ 100% ಕೂಡ ಅದು ದೈವಿ ಪ್ರೇಮ ಬಗ್ಗೆ ಆಗಿ ಕನ್ನಡ ಆಗುತ್ತೆ. ಇದು ಯಾವುದೇ ಒಂದು ಧರ್ಮ ಕೂಡ ಆಗಿರ್ಬೋದು, ಯಾವುದೇ ಒಂದು ಬೇರೆ ಬೇರೆ ಧರ್ಮದವರು ಕೂಡ ಇದು ಆದ ಪ್ರಕಾರ ಅವರ ಧರ್ಮದ ಮೇಲೆ ಅವರಿಗೆ ಜಾಸ್ತಿ, ದೇವರ ಮೇಲೆ ಜಾಸ್ತಿ ಇದಾಗುತ್ತೆ, ಪ್ರೀತಿ ಆಗುತ್ತೆ. ಇದು ಯಾವ ಥರ ಅಂತ ನೋಡೋಣ. ಇಲ್ಲಿ ಸಾಮಾನ್ಯವಾಗಿ 5ನೇ ಮನೆ ಅಂತ ಹೇಳಿದ್ರೆ ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಪ್ರೀತಿ ಅಂತ ಹೇಳ್ಬೋದು. 9ನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಧರ್ಮ ಅಂತಾರಲ್ಲ, ಅದನ್ನು 9ನೇ ಮನೆ. ಇಲ್ಲಿ 9ನೇ ಮನೆ 5ನೇ ಮನೆ ಕನೆಕ್ಷನ್ ಇರಬೇಕು. ಉದಾಹರಣೆಗೆ ಇದರ ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ ಅಂತ ಹೇಳಿದ್ರೆ ಇದು ತುಲಾ ಲಗ್ನ ಆಗುತ್ತೆ. ಇಲ್ಲಿ 5ನೇ ಮನೆ 1 2 3 4 5. ಇಲ್ಲಿ 5ನೇ ಮನೆ ಕುಂಭ ಆಗುತ್ತೆ, ಇದರ ಅಧಿಪತಿ ಶನಿ. ಆಮೇಲೆ 9ನೇ ಮನೆ 6 7 8 9. ಇಲ್ಲಿ 9ನೇ ಮನೆ ಮಿಥುನ, ಇದರ ಅಧಿಪತಿ ಬುಧ. 1 2 3 4 5 6 7 8 9. ಇಲ್ಲಿ 5 ಮತ್ತು 9ನೇ ಮನೆ ಅಧಿಪತಿ ಕನೆಕ್ಷನ್ ಇರಬೇಕು. ಉದಾಹರಣೆಗೆ 5ನೇ ಮನೆ ಅಧಿಪತಿ ಶನಿ ಇಲ್ಲಿ ಬಂದರೆ, ಮಿಥುನಕ್ಕೆ ಬಂದರೆ, 9ನೇ ಮನೆ ಅಧಿಪತಿ ಏನಾದರೂ ಇಲ್ಲಿಗೆ ಹೋದರೆ, 9ನೇ ಮನೆ ಅಧಿಪತಿ ಬುಧ ಇಲ್ಲಿಗೆ ಹೋದರೆ, ಆಗ ಎಕ್ಸ್ಚೇಂಜ್ ಆದರೆ ಇದು 100ಕ್ಕೆ 100% ಕೂಡ ಅವರಿಗೆ ದೇವರ ಮೇಲೇ ಜಾಸ್ತಿ ಭಕ್ತಿ ಪ್ರೀತಿ ಇರ್ತದೆ. ಲಗ್ನ ಯಾವುದೇ ಬೇಕಾದ್ರೆ ಆಗಿರ್ಬೋದು, ಇದರ ಅಧಿಪತಿ 5ನೇ ಮನೆ ಅಧಿಪತಿ 9ಕ್ಕೆ ಹೋಗಬೇಕು, 9ನೇ ಮನೆ ಅಧಿಪತಿ 5ಕ್ಕೆ ಬರಬೇಕು. ಅಥವಾ 9 ಮತ್ತು 5ನೇ ಮನೆ ಅಧಿಪತಿ ಎರಡು ಇಲ್ಲಿರಬೇಕು. ಉದಾಹರಣೆಗೆ ಶನಿ ಮತ್ತು ಚಂದ್ರ ಇಲ್ಲಿದ್ದರೆ, ಶನಿ ಮತ್ತು ಬುಧ ಇಲ್ಲಿದ್ದರೆ, ಶನಿ ಮತ್ತು ಬುಧ ಇಲ್ಲಿದ್ದರೆ ಈ ಎರಡು ಮನೆಗಂತೂ ಕನೆಕ್ಷನ್ ಇರಬೇಕು. ಅಥವಾ ಈ ಎರಡು ಮನೆ ಅಧಿಪತಿಗಳು ಪರಸ್ಪರ ದೃಷ್ಟಿ ಹೊಂದಿರಬೇಕು. ಈ ಥರ ಆದರೂ ಕೂಡ ಅವರಿಗೆ ತುಂಬ ಒಂದು ದೇವರ ಭಕ್ತಿ ಇರ್ತದೆ, ಅನುಗ್ರಹ ಇರ್ತದೆ. ಈ ಥರ ಇರುವ ಜಾತಕರಿಗೆ ತುಂಬ ಒಂದು ದೇವರ ಮೇಲಿನ ಭಕ್ತಿ, ಅನುಗ್ರಹ ತುಂಬ ಇರ್ತದೆ ಅವರಿಗೆ. ನಂತರ ರವಿ, ಮಂಗಳ, ಗುರು 5ನೇ ಮನೆಯಲ್ಲಿದ್ದರೆ, ಇಲ್ಲಿ 5ನೇ ಮನೆಯಲ್ಲಿ ರವಿ, ಮಂಗಳ, ಗುರು ಇದ್ದರೂ ಕೂಡ ಅವರಿಗೆ ತುಂಬ ಒಂದು ದೈವ ಅನುಗ್ರಹ ಸಿಕ್ತಂತ ಹೇಳ್ಬೋದು. ನೆಕ್ಸ್ಟ್ 5ನೇ ಮನೆಯಲ್ಲಿ ಚಂದ್ರ, ಶುಕ್ರ ಏನಾದರೂ ಇದ್ದರೆ, ಇಲ್ಲಿ ಚಂದ್ರ, ಶುಕ್ರ ಏನಾದರೂ ಇದ್ದರೆ ಅವರಿಗೆ ಸ್ತ್ರೀ ದೇವತೆಗಳ ಅನುಗ್ರಹ ಇರ್ಬೋದು. ರವಿ ಮಂಗಳ ಗುರು ಇದ್ದರೆ ಪುರುಷ ದೇವತೆಗಳ ಅನುಗ್ರಹ ಇರ್ತದೆ. ಚಂದ್ರ ಶುಕ್ರ ಏನಾದರೂ ಇದ್ದರೆ ಸ್ತ್ರೀ ದೇವತೆಗಳ ಅನುಗ್ರಹ ಇರ್ತದೆ. ಅದರಲ್ಲೂ ಕೂಡ ಲಕ್ಷ್ಮೀ ಕೃಪೆ ಜಾಸ್ತಿ ಇರ್ಬೋದು. ಇದು ದೈವಿ ಅನುಗ್ರಹ ಕೊಡುವಂಥ ಒಂದು ಯೋಗಗಳು. ಮತ್ತು ಗುರು ಕೂಡ 9ನೇ ಮನೆಯಲ್ಲಿದ್ದರೂ ಕೂಡ ಅವರಿಗೆ ದೈವ ಅನುಗ್ರಹ ಸಿಗ್ತದೆ. ಇಲ್ಲಿ ಏನಾದರೂ ಗುರುಗ್ರಹ ಇದ್ದರೆ 5ನೇ ಮನೆಯಲ್ಲಿ, ಇಲ್ಲಿ ಏನಾದರೂ ಪಂಚಮದಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ಇದು ಕೂಡ ಅವರಿಗೆ ತುಂಬ ಒಂದು ದೈವಿ ಅನುಗ್ರಹ ಒಂದು ಕೊಡುವಂಥ ಒಂದು ಯೋಗ ಆಗುತ್ತೆ. ಇದು ದೇವಿ ಪ್ರೇಮ ಕೊಡುವಂಥ ಒಂದು ಯೋಗಗಳು. ಇದು ಯಾವ ಒಂದು ಗಾಡ್ ಅಂತ ಹೇಳಬೇಕಾದ್ರೆ ನೀವು ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡಬೇಕು. 5ನೇ ಮನೆಯಲ್ಲಿರುವಂಥ ಗ್ರಹಗಳು, ಅದರ ಮೇಲೆ ಸ್ಟಡಿ ಮಾಡಬೇಕು. ಅದನ್ನು ಸ್ಟಡಿದಲ್ಲಿ ಸಿಗ್ತದೆ. ಇದು ಎಲ್ಲ ಧರ್ಮದವರಿಗೂ ಅವ್ರವ್ರ ಧರ್ಮಕ್ಕೆ ಅನುಗುಣವಾಗಿ ಅವರವರಿಗೆ ಆಗಿರ್ತದೆ. ಇದು ದೇವಿ ಪ್ರೇಮ ಆಗುವಂಥ ಒಂದು ಯೋಗಗಳು. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್